ನಾವಿವಾಗ ಇರೋದು ಮೇಘಾಲಯದ ಡಾಕಿ ನದಿ ಅಂತ. ಅದರ ತಟದಲ್ಲಿದ್ದೀನಿ. ಈ ನದಿಯ ಹೆಸರು ನೀವೆಲ್ಲರೂ ಕೇಳಿರ್ತೀರ, ಈ ನದಿಯ ಬಗ್ಗೆನೂ ಗೊತ್ತಿರುತ್ತೆ. ಈ ನದಿ ಯಾವುದಕ್ಕೆ ಫೇಮಸ್ಸು ಗೊತ್ತಲ್ವಾ? ಸುಂದರವಾದ ಸಲೀಲ ಜಲ ಅಂತಾರಲ್ಲ, ಸಲೀಲ ಅಂದರೆ ಟ್ರಾನ್ಸ್ಪರೆಂಟ್. ಸುಮಾರು 16 ಅಡಿ ಆಳದ ಕೆಳಗಡೆ ಬಿದ್ದಿರೋ ಒಂದು ಕಲ್ಲು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದ್ದಂತಹ ಜಾಗ ಇದು. ಈಗ ನೋಡಿ ಏನಾಗಿದೆ, ಪೂರ್ತಿ ಮಣ್ಣು ಸೇರಿ ಇಲ್ಲಿ ಪಾಪ ಈ ಬೋಟಿಂಗ್ ಅಂತ ಒಂದು ಏನು ಬಿಸ್ನೆಸ್ ನಡೀತಾ ಇತ್ತು ಇಲ್ಲಿ, ಅದೆಲ್ಲ ನಿಂತೋಗಿದೆ. ಸಾವಿರಾರು ಬೋಟ್ಗಳು ಜನ ಇಲ್ದಲೆ ನಿಂತು ಹೋಗಿವೆ. ಯಾಕೆ ಅಂದರೆ ಇಲ್ಲಿ ಒಂದು ರಸ್ತೆಯ ಕೆಲಸ ನಡೀತಾ ಇದೆ ಮೇಲೆ. ಆ ರಸ್ತೆಗಾಗಿ ಕಡ್ದ ಮಣ್ಣು ಈ ನದಿಗೆ ಸೇರ್ಕೊಂಡು ಇಡೀ ನದಿ ನೀರು ಕಲುಷಿತ ಅಂತನ್ನಕ್ಕಾಗಲ್ಲ, ಕಲುಷಿತ ಆಗಿಲ್ಲ, ಮಣ್ಣು ಮಾತ್ರ ಸೇರಿದೆ. ಇದೊಂದು 1 ವರ್ಷ ಅಥವಾ 2 ವರ್ಷದ ನಂತರ ಮಣ್ಣಿನ ಇದೆಲ್ಲ ಹರ್ಕೊಂಡು ಹೋಗಿ ಮತ್ತೆ ಈ ನದಿ ಅಷ್ಟೇ ಕ್ಲಿಯರ್ ಆಗುತ್ತೆ. ಸುಂದರವಾದ ಜಾಗ. ಆದರೆ ಪಾಪ ಇಷ್ಟು ಸಾವಿರಾರು ಬೋಟುಗಳು ನೋಡಿ, ಅಲ್ಲಿ ಕಾಣುತ್ತೆ ನಿಮಗೆ ಎಷ್ಟೊಂದು ಬೋಟ್ಗಳು. ಟೂರಿಸ್ಟ್ಗಳೇ ಇಲ್ದಲೆ ಇಲ್ಲಿ ನಡೀತಾ ಇದ್ದಿದ್ದು ಟೂರಿಸಮ್ ಒಂದೇ ಒಂದು ಕಾರಣಕ್ಕೆ, ಅದು ಡಾಕಿ ನದಿಯ ಟ್ರಾನ್ಸ್ಪರೆಂಟ್ ನೀರು, ಆ ಸಲೀಲ ಜಲವನ್ನು, ಪಾರದರ್ಶಕವಾಗಿದ್ದಂತಹ ಜಲವನ್ನು ತೋರಿಸೋದಕ್ಕೆ ಅಂತಲೇ ಜನ ಬರ್ತಾ ಇದ್ದಿದ್ದು. ಬಹುಶಃ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರ. ಆದರೆ ಇವತ್ತು ನೋಡಿ ಈ ಥರ ಆಗಿಬಿಟ್ಟಿದೆ. ಇಲ್ಲಿ ಮಣ್ಣು ಸೇರಿದೆ. ಇನ್ನೊಂದು 2 ಮಳೆ ಆ ಮಣ್ಣೆಲ್ಲ ಹೋಗಿ ಮತ್ತೆ ಇದೇ ಥರ ಆಗಲಿ. ಇಲ್ಲಿ ಜನಜೀವನ ಇದೇ ಬಿಸ್ನೆಸ್ ಮೇಲೆ ಇಡೀ ಊರು ನಿಂತಿದೆ. ಡಾಕಿ ಅಂತ ಇದು ಮೇಲ್ಗಡೆ ಒಂದು ಹಳ್ಳಿ ಇದೆ, ಆ ಕಡೆ ಹೋದರೆ ಹಳ್ಳಿ. ಇವರೆಲ್ಲ ಫಿಷರ್ಮೆನ್ಗಳು, ಬೋಟನ್ನು ನಡೆಸೋ ಜನಗಳು. ಕೆಲಸವಿಲ್ಲದಲೇ ಸುಮ್ಮನೆ ಕೂರ ಹಂಗೆ ಆಗೋಗಿದೆ. ತುಂಬ ದುಃಖದ ವಿಷಯ ಆಗ್ತಿದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಡೆವಲಪ್ಮೆಂಟು ಆಗಲೇಬೇಕು, ರಸ್ತೆ ಬೇಕಲೇಬೇಕು. ಇಲ್ಲಿ ಬೋಟ್ ಕ್ಲಬ್ ಅವ್ರನ್ನ ಮಾತಾಡಿಸಿದೆ, ಏನಪ್ಪ ಹೀಗಾಗಿದೆಯಲ್ಲ ಪರವಾಗಿಲ್ಲ ಅಂದೆ. ಇನ್ನೊಂದು 2 ವರ್ಷ ಸರ್ ಎಲ್ಲ ಸರಿ ಹೋಗುತ್ತೆ, ನಮಗೆ ರಸ್ತೆನೂ ಬೇಕಲ್ವ ಸರ್, ಅದಕ್ಕೆ ಆಗ್ತಿದೆ, ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ.